ಚಾವಡಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈಗಾಗಲೇ ನಮಾಜಿನ ಸಮಯವೂ ಕೂಡ ಆಗ್ತಾ ಬರ್ತಾ ಇದೆ. ಆದ್ದರಿಂದ ಕೇವಲ 5 ನಿಮಿಷಗಳಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮೊಂದಿಗೆ 2 ಮಹಾನ್ ಶಕ್ತಿಗಳಿವೆ. ಇವತ್ತು ಅವರ ಮಾತುಗಳನ್ನು ನೀವು ಆಲಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ನಾವು ಮುನ್ನಡೆಯುವಂಥ ಒಂದು ಪ್ರತಿಜ್ಞೆಯನ್ನು ಕೂಡ ನೀವು ಪ್ರತ್ಯೇಕವಾಗಿ ತೆಗೆದುಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಬಹುಶಃ ಡೆಲ್ಲಿ ಜಾಮಿಯಾ ಯೂನಿವರ್ಸಿಟಿಯಲ್ಲಿ ನಡೆದಂಥ ಪ್ರತಿಭಟನೆಯನ್ನು ತಾವೆಲ್ಲರೂ ನೋಡಿರ್ಬೋದು. ಆದರೆ ಅಲ್ಲಿರುವಂಥ ಒಂದು ವಿಶೇಷತೆ, ಅಲ್ಲಿ ನಡೆದಂಥ ಒಂದು ವಿಶೇಷತೆಯನ್ನು ತಾವು ಯಾರು ಗಮನಿಸಿದ್ದೀರಾ ಇಲ್ವಾ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಅದನ್ನು ತಿಳಿಸಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಬಹಳಷ್ಟು ದೊಡ್ಡದಾದಂಥ ಪ್ರತಿಭಟನೆಗಳು ನಡೀತಾ ಇತ್ತು. ಅಲ್ಲಿ ಅತಿ ಹೆಚ್ಚಾಗಿ ಮುಸಲ್ಮಾನರು ವಿದ್ಯಾರ್ಥಿಗಳಿದ್ದರು. ನಮಾಜಿನ ಸಮಯವಾಯಿತು. ನಮಾಜಿನ ಸಮಯವಾದಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳೆಲ್ಲರೂ ನಮಾಜನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಕಾವಲುಗಾರರಾಗಿ ಆ ಒಂದು ಯೂನಿವರ್ಸಿಟಿಯಲ್ಲಿ ಇದ್ದಂಥ ಹಿಂದೂಗಳೆಲ್ಲರೂ ನಿಲ್ತಾರೆ. ಅವರನ್ನು ಯಾರು ಕೂಡ ಟಚ್ ಮಾಡಬಾರ್ದು ಅಂತೇಳಿ. ಇದೇ ರೀತಿ ಇವತ್ತು ಇಡೀ ದೇಶದ ಅಸ್ಸಾಮಲ್ಲಿರ್ಬೋದು, ಕಲ್ಕತ್ತಾದಲ್ಲಿರ್ಬೋದು, ಪ್ರತಿ ಒಂದು ದೇಶದ ಮೂಲೆ ಮೂಲೆಗಳಲ್ಲೂ ಹಿಂದೂಗಳು ಮತ್ತು ಮುಸಲ್ಮಾನರು ಸೇರಿಕೊಂಡು NRC ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಬಹಳಷ್ಟು ವಿಪರ್ಯಾಸ ಮತ್ತು ದುರಾದೃಷ್ಟ ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಇಷ್ಟರವರೆಗೆ ನಮಗೆ ನೇತೃತ್ವ ಕೊಡುವಂತ ಒಂದೇ ಒಂದು ಅನ್ಯ ಸಮುದಾಯದವರು ನಮ್ಮನ್ನು ಕರೆದು ಮಾತಾಡಿಲ್ಲ, ಬಂದೂ ಇಲ್ಲ. ಕೆಲವೊಂದು ಪಕ್ಷಗಳು ಬಂದಿದೆ ಹೊರತು ಯಾರೂ ಬಂದಿಲ್ಲ. ಇದಕ್ಕೆ ಕಾರಣ ಏನೆಂಬುದನ್ನು ನಾವು ಹುಡುಕಬೇಕಾದಂತ ಸಂದರ್ಭ ಇವತ್ತಿದೆ. ಬಹುಶಃ ನನಗನಿಸ್ತದೆ ಇಲ್ಲಿರುವಂತ ಹಿಂದೂಗಳು ಭಾವಿಸಿರ್ಬೋದು, ಈ ಮೋದಿ ಸರ್ಕಾರದಿಂದಾಗಿ ನಮಗೇನಾದರೂ ತೊಂದರೆ ಇಲ್ಲ ಅಂತೇಳಿ. ನಾವು ಕೂಡ ಕಳೆದ 30 ವರ್ಷಗಳಿಂದ ಈ ಸಮುದಾಯವನ್ನು, ಈ ಸಮಾಜವನ್ನು ಎಚ್ಚರಿಸ್ತಾ ಬರ್ತಾ ಇದ್ದೇವೆ. ಇದು ಕೇವಲ ಒಂದು ಬಿಜೆಪಿ ಅಲ್ಲ, ಅಮಿತ್ ಶಾ ಅಲ್ಲ, ಮೋದಿ ಅಲ್ಲ. ಇದು RSS ಹಿಂದುತ್ವ ಅಜೆಂಡವನ್ನು ಹೊಂದಿರುವಂತ, ಮನುಸ್ಮೃತಿಯನ್ನು ಇವತ್ತು ಸಂವಿಧಾನ ಮಾಡಲಿಕ್ಕೆ ಹೊರಟಿರುವಂತ ಒಂದು ಬಹಳಷ್ಟು ದೊಡ್ಡದಾದಂಥ RSS ಕಾರ್ಯಕರ್ತರು ಮಾಡುತ್ತಿರುವಂತ ಕೆಲಸ, ಅವರ ನಾಯಕರ ಆದೇಶದಲ್ಲಿ ನಡೀತಾ ಇರುವಂತ ಸರ್ಕಾರ ಇದು. ಬಹುಶಃ ಇವರು ಇವತ್ತು ವಾದಿಸುವಂತ ಹಿಂದುತ್ವ ಎಲ್ಲಾದರೂ ಈ ದೇಶದಲ್ಲಿ ಬಂದ್ರೆ ಅದು ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗಿಂತಲೂ ದೊಡ್ಡದಾದಂತ ಅವಘಡ. ಈ ದೇಶದಲ್ಲಿ ಜೀವಿಸುವಂತ, ಈ ಜಿಲ್ಲೆಯಲ್ಲಿ ಜೀವಿಸ್ತಾ ಇರುವಂತ ಹಿಂದುಳಿದ ವರ್ಗದವರಿಗೆ, ಬಿಳ್ಳವರಿಗೆ, ಅದು ಅದೇ ರೀತಿ ಬಣ್ಸ್ಗಳಿಗೆ, ಒಕ್ಕಲಿಗರಿಗೆ ಬರಲಿಕ್ಕಿದೆ ಎಂಬುದನ್ನು ನಾವು ಬಹಳಷ್ಟು ಸಲ ಎಚ್ಚರಿಸ್ತೇವೆ. ಈ ವೇದಿಕೆಯಲ್ಲಿ ಎಚ್ಚರಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿಲ್ಲ ಯಾವ ಹಿಂದೂ ದೇಶವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ನೀವು ಕೇಳಿ, ನಿಮ್ಮ ಬಿಜೆಪಿ ಅವರಿಗೆ, ನಿಮ್ಮ RSS ಅವರಿಗೆ ಕೇಳಿ. ನಾವು ಕೇಳ್ತಾ ಇದ್ದೇವೆ, ಯಾವ ಹಿಂದೂ ರಾಷ್ಟ್ರ? ನಿಮ್ಮ ಹಿಂದೂ ರಾಷ್ಟ್ರದ ಸಂವಿಧಾನ ಯಾವುದು? ಭಗವದ್ಗೀತೆ ಮಾಡ್ತೀರಾ ನೀವು? ಅಥವಾ ನಿಮ್ಮ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ನೀವು ವೇದಗಳಲ್ಲಿ ಮಾಡ್ತೀರಾ, ಪುರಾಣಗಳನ್ನು ಮಾಡ್ತೀರಾ? ಯಾವುದನ್ನು ಮಾಡ್ತೀರಂತ ಕೇಳಿ ನೀವು. ಖಂಡಿತವಾಗಿ ಅದು ಯಾವುದನ್ನು ಇವರು ಮಾಡುವುದಿಲ್ಲ. ಇವರು ಶ್ರೀರಾಮನ ಮೇಲೆ ವಿಶ್ವಾಸ ಇರುವವರಲ್ಲ, ಇವರ ಗಣಪತಿಯನ್ನು ವಿಶ್ವಾಸ ಇಡುವವರಲ್ಲ. ನಿಮಗೆ ಗೊತ್ತಿಲ್ಲ, ನೀವು ಇದನ್ನು ಸ್ಟಡಿ ಮಾಡಬೇಕು ಬಂಧುಗಳೇ. ಇಲ್ಲಿರುವಂತ ನನ್ನ ಶಬ್ದವನ್ನು ಕೇಳುತ್ತಿರುವಂತ ಒಂದೊಂದು ನನ್ನ ಸಹೋದರ ಹಿಂದೂಗಳೇ, ಈ ವೇದಿಕೆಯಲ್ಲಿ ಕೂತಿರುವಂತ ನನ್ನ ಹಿಂದೂ ಮಿತ್ರರೇ, ನೀವು ಆಲೋಚನೆ ಮಾಡಬೇಕು. ಎಲ್ಲಾದರೂ ಹಿಂದುತ್ವದ ಅಜೆಂಡಾ ಈ ದೇಶದಲ್ಲಿ ಬಂತಾದ್ರೆ ಈ ಮುಸಲ್ಮಾನರಿಗೆ ಮಾತ್ರ ಇವರು ಹೆಂಗು ಸಾಯುವವರು. ಈ ಮುಸಲ್ಮಾನರಿಗೆ ಒಂದು ಸಿಸ್ಟಮ್ ಇದೆ, ಗೊತ್ತಿದೆ ನಿಮ್ಗೆ? ಈ ಮುಸಲ್ಮಾನರು ಪ್ರಪಂಚಕ್ಕೆ ಬರುವಾಗಲೇ ಒಂದು ಸಿಸ್ಟಮ್ ಇದೆ. ಇವರು ಬರುವುದೇ ಈ ದೇಶದಲ್ಲಿ ಸಾಯಲಿಕ್ಕಾಗಿ, ಈ ಮಣ್ಣಿನಲ್ಲಿ ಇವರು ಸಾಯಲಿಕ್ಕಾಗಿ ಬರುವವರು. ಈ ಪ್ರಪಂಚದ ಚರಿತ್ರೆಯನ್ನು ಸ್ಟಡಿ ಮಾಡಿದಾಗ ಸಾಯಲಿಕ್ಕಾಗಿ ಬದುಕುವವರು ಈ ದೇಶ, ಈ ಪ್ರಪಂಚದಲ್ಲಿ ಇರುವವರು, ಅದರ ಮೇಲೆ ವಿಶ್ವಾಸ ಇಟ್ಟವರು ಮುಸಲ್ಮಾನರು. ಅವರಿಗೇನು ಹೆದರಿಕಿಲ್ಲ. ಅವರೆಲ್ಲಿ ಹೋಗುವವರು ಅಲ್ಲ, ಬಂದಿದ್ದು ಎಲ್ಲಿಂದಂತ ಗೊತ್ತೂ ಇಲ್ಲ ಅವರಿಗೆ, ಹೋಗುವುದು ಎಲ್ಲಿಗೆ ಅಂತೇಳಿ ಬಹಳಷ್ಟು ಗೊತ್ತಿದೆ. ಆದರೆ ಹೋಗುವುದರಲ್ಲಿ ನಮಗೆ ಸತ್ತ ಮೇಲೆ ನಮ್ಮ ಜೀವನ ಪ್ರಾರಂಭವಾಗುವುದೆಂಬುದ ವಿಶ್ವಾಸ ಇಟ್ಟವರು ನಾವು, ನಮಗೆ ಹೆದರಿಕೆ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿರುವಂಥ ಹಿಂದುಳಿದ ವರ್ಗದವರು, ದಲಿತರನ್ನು ಅವರು ಹಿಂದೂಗಳಿಂದ ಒಪ್ಪುವುದಿಲ್ಲ. ಇವಾಗ ಪ್ರಾರಂಭ ಮಾಡಿದ್ದು ದಲಿತರನ್ನು ಬಹುಶಃ ಹಿಂದೂಗಳಂತೇಳಿ ಸೇರಿಸಿಕೊಳ್ಳಿಕ್ಕೆ. ಇವಾಗ ಎಲ್ಲರನ್ನು ಅಂಬೇಡ್ಕರನ್ನು ಕೂಡ ಬಹಳ ಆರಾಧಿಸಿ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಈ ಹಿಂದುತ್ವವಾದಿಗಳು, ಈ ಹಿಂದೂಗಳು ಇಲ್ಲಿ ಎಲ್ಲಿರ್ತಾರೆ? ಈಗಾಗಲೇ ಸೆಂದಿಲ್ ಸರ್ ಹೇಳಿದ್ರು, ಇವರ ಹಿಂದುತ್ವದ ಅಜೆಂಡಾ ಏನು ಅಂದ್ರೆ, ಇವರ ಹಿಂದುತ್ವ ಅಜೆಂಡಾದಲ್ಲಿ 4 ವರ್ಗಗಳು ಬರ್ತದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೀವು ಹುಡುಕೊಳ್ಳಿ. ನನ್ನ ಶಬ್ದವನ್ನು ಕೇಳುವಂತ ನನ್ನ ಎಲ್ಲ ಹಿಂದೂ ಮಿತ್ರರೇ, ನೀವು ಬಿಲ್ಲವರಾಗಿದ್ರೆ ನೀವು ಕೇಳಿ, ಈ 4ರಲ್ಲಿ ನಾನು ಎಲ್ಲಿದ್ದೇನೆ ಅಂತೇಳಿ ಕೇಳ್ಕೊಳ್ಳಿ ಇವರ ಹತ್ರ. ಆಮೇಲೆ ಇವರಿಗಾಗಿ ಕೆಲಸ ಮಾಡಿ. ನನ್ನ ಶಬ್ದವನ್ನು ಕೇಳುತ್ತಿರುವಂತ ಬಣ್ಸ್ಗಳೇ, ನೀವು ಕೇಳಿ ಇವರ ಹತ್ರ, ಈ 4ರಲ್ಲಿ ನಾನು ಎಲ್ಲಿದ್ದೇನೆ, ನಾನೊಬ್ಬ ಬಣ್ಸ್, ನಾನು ಎಲ್ಲಿದ್ದೇನೆ ಈ 4ರಲ್ಲಿ ಅಂತ ಕೇಳಿ. ಒಂದು ವೇಳೆ ನೀವೆಲ್ಲಾದ್ರೂ ಬ್ರಾಹ್ಮಣ ಕ್ಷೇತ್ರದಲ್ಲಿ ಇದ್ರೆ ನೀವು ಕೆಲಸ ಮಾಡಿ, ನಮ್ಮ ಸಪೋರ್ಟ್ ಇದೆ ನಿಮಗೆ. ನೀವಲ್ಲಿಲ್ಲ. ಯಾವ ರೀತಿ ಇವರು ಬ್ರಿಟಿಷರ ಬೂಟನ್ನು ನಗ್ತಾ ಇದ್ರು, ಹಿಂದುತ್ವ ಬಂದ್ರೆ ನಿಮ್ಮ ಪರಿಸ್ಥಿತಿ ಹೀಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೆಚ್ಚಿಸ್ತಾ ಇದ್ದೇನೆ ನಾನು. ಇವರು ಬ್ರಿಟಿಷರ ಬೂಟನ್ನು ನಕ್ಕಿ ಇಲ್ಲಿವರೆಗೆ ಬಂದಿದ್ರು. ಇವರೇನು ಇಂಡಿಯನ್ಸ್ ಅಲ್ಲ. ನಾವು ಎದೆ ತಟ್ಟಿ ಹೇಳ್ತೇವೆ, ನಾವು ಇಂಡಿಯಾದಲ್ಲಿ ಹುಟ್ಟಿದವರು. ಏನೋ ಕಾರಣಾಂತರದಿಂದ ನಿಮ್ಮ ಮತ್ತು
ನಿಮ್ಮ ಮತ್ತು ಜಿನ್ನರ ಕುತಂತ್ರದಿಂದಾಗಿ ಈ ದೇಶ ಡಿವೈಡ್ ಆಗಿ ಹೋಗಿದೆ. ನಾವು ಆವತ್ತು ಕೂಡ ಸಪೋರ್ಟ್ ಮಾಡಿಲ್ಲ, ನಮ್ಮ ಹಿರಿಯರು. ನಾವು ಅದಕ್ಕೆ ಒಪ್ಪಲಿಲ್ಲ. ಆವತ್ತು ಪಾಕಿಸ್ತಾನ ಬೇಕಂತೇಳಿ ನಾವು ಹಿಂದೂಸ್ತಾನದವರು, ನಮಗೆ ಹಕ್ಕಿದೆ ಇಲ್ಲಿ. ಆದ್ರೆ ನೀವೆಲ್ಲಿಂದ ಬಂದಿದ್ದೀರಿ ಸವರ್ಣ್ಯರೇ? ನೀವು ಹೇಳಿ. ನೀವು ಮಧ್ಯ ಏಷ್ಯಾದಿಂದ ಬಂದ ಆರ್ಯರಲ್ಲವೇ ನೀವು? ಅಲ್ಲ ಅಂತೇಳಿ ನಿಮ್ಗೆ ವಾದಿಸಿದ ಸಾಧ್ಯ ಇದರ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ನಾವು ವಾದಿಸುವ. ಅಲ್ಲಿಂದ ಬಂದು ಇಲ್ಲಿ ಎಲ್ಲವನ್ನು ಮಾಡಿ ಇವತ್ತು ನೀವೆಲ್ಲಾದ್ರೂ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಖಂಡಿತವಾಗಿಯೂ ನಮ್ಮ ಮುಂದೆ ಇವತ್ತು ಕೂತಿರುವುದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ನಮ್ಮ ಮುತ್ತಂಜರ ಮಕ್ಕಳು. ಇವರೇನು ನಿಮ್ಮನ್ನು ಬಿಟ್ಟುಕೊಡಲ್ಲ. ನಾನು ಮೊನ್ನೆ ಒಂದು ಚರಿತ್ರೆ ಕೇಳಿದ ಇದನ್ನು ಮಾತಾಡಿ ನಿಮಗೆ ಎಲ್ಲವನ್ನು ಬಿಟ್ಟುಕೊಡಿ, ಈ ಒಂದು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಬಹುಶಃ ನಿಮಗೆ ಸ್ವಾತಂತ್ರ್ಯ ಚರಿತ್ರೆ ಗೊತ್ತಿರ್ಬೋದು. ಮೊಹಮ್ಮದ್ ಅಲಿ ಜವಾಹರ್ ಮತ್ತು ಶೌಕತ್ ಅಲಿ ಜವಾಹರ್ ಅವರ ತಾಯಿ ಆಬಿದಾ ಬೇಗಂ. ಸರ್, ಆಬಿದಾ ಬೇಗಂ ಅವರು 2 ಮಕ್ಕಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಕೊಂಡು ಕರಾಚಿಯ ಜೈಲಲ್ಲಿ ಇರ್ತಾರೆ. ಆಗ ತಾಯಿಯಾದಂಥ ಆಬಿದಾ ಬೇಗಂಗೆ ಒಂದು ಸಂದೇಶ ಬರ್ತದೆ. ಇಬ್ಬರು ಕೂಡ ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಹೊರಗೆ ಬರ್ತಾರೆ ಅಂತೇಳಿ ಅವರಿಗೆ ಮರಣದಂಡನೆ ವಿಧಿಸಲಾಗಿದೆ. ಆ ಸಂದರ್ಭದಲ್ಲಿ ಆ ಕರುಳ ಕುಡಿಗಳಿಗೆ ತಾಯಿ ಒಂದು ಪತ್ರವನ್ನು ಬರೀತಾರೆ. ಮಕ್ಕಳೇ, ನೀವು ಜೈಲಲ್ಲಿದ್ದುಕೊಂಡು ಯಾವುದೇ ಕಾರಣಕ್ಕೂ ನೀವು ಅಂಜಬಾರದು, ಹೆದರಬಾರದು. ಅಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ಗಳನ್ನು ನೀವು ಬ್ರಿಟಿಷರೊಂದಿಗೆ ಮಾಡಬಾರದು. ಒಂದು ವೇಳೆ ಹಾಗೇನಾದರೂ ಮಾಡಿದರೆ ಮತ್ತೊಮ್ಮೆ ಈ ತಾಯಿ ನಿಮ್ಮಲ್ಲಿ ಮಾತನಾಡಲಾರರು, ನಿಮ್ಮ ಮುಖವನ್ನು ಕೂಡ ನೋಡಲಾರರು. ನೀವು ರಣರಂಗಕ್ಕೆ ಧುಮುಕಿದ್ದೀರಿ, ಎಲ್ಲರಿಗಿಂತ ಮುಂಚಿತವಾಗಿ ನೀವು ಶಹೀದ್ ಆಗಬೇಕಾದವರು ನೀವು ಅಂತೇಳಿ ಹೇಳಿದರು. ಇವತ್ತು ಈ ದೇಶದ ಒಂದೊಂದು ಮುಸಲ್ಮಾನರ ತಾಯಿಗಳು ಕೂಡ ಅವರ ಮಕ್ಕಳನ್ನು ಕರೆದು ಹೇಳ್ತಾ ಇದ್ದಾರೆ, ಹೋಗಿ ಮೋದಿಯ ವಿರುದ್ಧ ಹೋರಾಟ ಮಾಡಿ, ಈ ದೇಶಕ್ಕಾಗಿ ನೀವು ಶಹೀದ್ಗಳಾಗಿ ಅಂತ ಹೇಳ್ತಾ ಇದ್ದಾರೆ. ಬಂಧುಗಳೇ, ಇದನ್ನು ನೀವು ಕೂಡ ಎಲ್ಲರೂ ಮನವರಿಕೆ ಮಾಡಿಕೊಂಡು ಈ ಹೋರಾಟಗಳು ಇವತ್ತು ನಿಲ್ಲಕ್ಕಿಲ್ಲ. ಇದು ಖಂಡಿತವಾಗಿಯೂ ಈ ದೇಶದಲ್ಲಿ ನಿಲ್ಲುವಂತ ಹೋರಾಟವಲ್ಲ. ಎಷ್ಟರವರೆಗೆ ಈ ಸಂಘ ಪರಿವಾರವನ್ನು ಈ ದೇಶದಿಂದ ಒದ್ದೋಡಿಸುವುದಿಲ್ಲವೋ ಅಷ್ಟರವರೆಗೆ ನಾವು ವಿಶ್ರಮಿಸುವಂತೆ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ನಿಮಗೆ ಕರೆ ಕೊಡ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ ಕರ್ನಾಟಕ. ವಾಹರ್ ದೌಹಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರೋಮಾಂಚನಗೊಳ್ಳುವ